ಅಮ್ಮೂಲ್ಯರಿಗೆ ಇವತ್ತು ಊಟಕ್ಕೆ ಲೆಮನ್ ರೈಸ್ ಮಾಡಿದ್ದೀನಿ ಗೈಸ್. ನೋಡಿರಿ ನಮಗೆ ಈ ಥರ ಬೇಕು. ಅಮ್ಮು ಇವತ್ತು ಊಟಕ್ಕೆ ಏನು ಮಾಡಕಂತೀನಿ ಹೇಳ. ಅತೃಪ್ತ ಆತ್ಮ ಗೈಸ್, ಇದು ಅತೃಪ್ತ. ತೋರಿಸಿದ್ನಲ್ಲ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡಿದೆ. ಇನ್ನು ಮಾಡತಡನ ಗೈಸ್ ತಿನ್ನಕಂತಾಳೆ ಈಕಿ. ಸೇಳೂರು ಅಂತೇಳಿ ಇರ್ತಾರೆ ನೋಡ್ರಿ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದ್ರೆ, ಇವತ್ತು ಗೈಸ್ ಗುರುವಾರ ಇವತ್ತು. ಸೊ ಇವತ್ತು ದಿನ ರೈಸ್ ಮಾಡಿ ಸಾಕಾಗಿತ್ತು. ಅಮ್ಮೂಲ್ಯರಿಗೆ ಇವತ್ತು ಊಟಕ್ಕೆ ಚಪಾತಿ ಮತ್ತು ಆಲೂಗಡ್ಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೆಂಗೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿರಿ, ಆಲೂಗಡ್ಡೆನ ಆಲ್ರೆಡಿ ಒಂದು 4-5 ಆಲೂಗಡ್ಡೆ ಹಾಕಿನಿ ಗೈಸ್. ಫುಲ್ ಇಷ್ಟಿಷ್ಟು ದೊಡ್ಡ ಇದ್ವು. ಅವನ್ನ ಕುಕ್ಕರ್ಗೆ ಹಾಕಿದ್ನಿ, ಒಂದು 3 ಸೀಟಿ ಹೊಡಿಸಿದೆ. ನೋಡಿರಿ ಈ ಥರ ಸಾಫ್ಟ್ ಆಗೈತಿ. ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಹಚ್ಕೊಂಡಿದ್ದೀನಿ, ಕರಿಬೇವು ಮತ್ತು ಕೊತ್ತಂಬರಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಗೈಸ್, ಇದಕ್ಕೆ ಏನಂತೀರಿ ನೋಡಿರಿ, ನಾವಂತರೂ ಡಬರಿ ಬೊಗಣಿ ಅಂತೀವಿ, ಒಬ್ಬರು ಬಾಣಲೆ ಅಂತಾರೆ, ಏನೇನೋ ಅಂತಾರೆ. ಎಣ್ಣೆ ಕಾದಿದೆ ಗೈಸ್, ಜೀರಿಗೆ ಹಾಕ್ತಿದ್ದೀನಿ, ಸಾಸಿವೆ, ಇದಾದ್ಮೇಲೆ ಜೀರಿಗೆ ಹಾಕಿ. ಒಬ್ಬರು ಒಂದೊಂದು ಥರ ಮಾಡ್ತಾರೆ. ಸ್ವಲ್ಪ ಟೇಸ್ಟ್ ಇರಲಿ ಅಂತ ಒಣ ಮೆಣಸಿನ್ಕಾಯಿ ಹಾಕಂತೀನಿ. ಕರಿಬೇವು, ಫಸ್ಟು ಇದು ಈರುಳ್ಳಿ ಹಾಕ್ಬೇಕು. ಸ್ವಲ್ಪ ಈರುಳ್ಳಿನ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಲ್ರೆಡಿ ಚಪಾತಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ನೋಡ್ರಿ ಲೆಮನ್ ರೈಸ್ ಮಾಡಿದ್ದೀನಿ ಗೈಸ್. ಇದು ಭಾಳ ದಿನದಿಂದ ಮಾಡ್ತೀನಿ ಇದನ್ನು. ಇದು ಮಸ್ತ್ ಇರುತ್ತೆ, ಟೇಸ್ಟ್. ಇದು ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟಿದ್ರು ನಂಗೆ ಅವಾಗ. ಇದು ಬೇಕಂತಂದ್ರೆ ಕಮೆಂಟ್ ಮಾಡಿ ಗೈಸ್. ಹುಳಿ ಆಗಿರುತ್ತಲ್ಲ ಲೆಮನ್ ರೈಸ್ ಅಂತ, ಅದು ಇದು. ಓಕೆ ಬನ್ನಿ, ಕೆಂಪಗಾಗಿದೆ. ಇವಾಗ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿರಿ, ಖಾರ ಹಾಕಿ ಮಾಡ್ತಿದ್ದೆ, ಬಟ್ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಇದನ್ನ ಆ್ಯಡ್ ಮಾಡಕ್ಕಂತೀನಿ. ನೋಡಿರಿ, ನಿಮ್ಗೆ ಎಷ್ಟು ಬೇಕಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡ್ರಿ. ಸ್ವಲ್ಪ ಯೆಲ್ಲೋ ಕಲರ್ ಮಾಡ್ತೀನಲ್ಲ, ಇದು ಮೆಣಸಿನ್ಕಾಯಿ ಹಾಕಿದ್ರಲ್ಲ, ಸ್ವಲ್ಪ ಜಾಸ್ತಿ ಆಗಿದ್ದೀನಿ. ನೆಕ್ಸ್ಟ್ ಟೊಮೊಟೊ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿರಿ. ಒಂಥರ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ರಿ. ಮಾರ್ನಿಂಗ್ ಟಫೆಸ್ಟ್ ಟಾಸ್ಕ್ ಅಂದ್ರೆ ಇದೆ ಗೈಸ್. ಕಷ್ಟಕರವಾದ ಕೆಲಸ. ಮುಂಜಾನೆ ಏನು ಮಾಡಬೇಕು, ರಾತ್ರಿ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು, ಅದೇ ದೊಡ್ಡ ಟಾಸ್ಕ್ ಹೆಣ್ಮಕ್ಳಿಗೆ. ನನಗೂ ಬಂದುಬಿಟ್ಟೈತೆ. ನೋಡಿರಿ, ಇದು ಫ್ರೈ ಆಗಕ್ಕಂತೈತಿ. ನಾನು ಆಲ್ರೆಡಿ ಲೆಮನ್ ರೈಸ್ ಮಾಡಿಬಿಟ್ಟೆ ಗೈಸ್. ಅದಕ್ಕೆ ಸ್ವಲ್ಪ ಟೈಮ್ ಸಾಲಿಲ್ಲ, ಸೊ ಬೇಗ ಮಾಡಿಟ್ಬಿಟ್ಟಿದ್ದೆ. ಇವಾಗ ಆ್ಯಡ್ ಮಾಡೋಕ್ಕಂತ ನೋಡಿರಿ ಆಲೂಗಡ್ಡೆನ. ನೋಡಿರಿ, ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಆಲೂಗಡ್ಡೆಗೆ ಸ್ವಲ್ಪ ಜಾಸ್ತಿ ಇರ್ಬೇಕು ಗೈಸ್, ಯಾಕಂದರೆ ಆಲೂಗಡ್ಡೆ ಸೊಪ್ಪು ಅನಿಸುತ್ತಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಕಾಣಕ್ಕಂತೈತಿ. ಇದು ಎದಕ್ಕೆ ಸೂಟ್ ಆಗುತ್ತಪ್ಪ ಅಂತಂದರೆ, ಇದು ದೋಸೆಗೆ ಸೂಟ್ ಆಗುತ್ತೆ ಗೈಸ್. ಬಟ್ ಚಪಾತಿ, ರೊಟ್ಟಿ ಅಂಥವಕ್ಕೆಲ್ಲ ಸ್ವಲ್ಪ ಗ್ರೇವಿ ಥರ ಇದ್ದರೆ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೋಡ್ಕೊಂಡು, ಯಾವ ಥರ ಗ್ರೇವಿ ಬೇಕಂತ ನೋಡ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ರಿ. ನಂಗೆ ಸ್ವಲ್ಪ ಜಾಸ್ತಿ ಬೇಕು, ಯಾಕಂದ್ರೆ ಆಮೇಲೆ ಅದು ಗಟ್ಟಿ ಆಗಿಬಿಡುತ್ತಾ. ನೋಡಿರಿ, ನಿಮ್ಮ ಹತ್ರ ಇದ್ದರೆ ಇದು ಧನಿಯಾ ಪೌಡ್ರ್ ಆ್ಯಡ್ ಮಾಡಿರಿ, ಇಲ್ಲಾಂದರೆ ನಡೀತದೆ. ಇಲ್ಲಾಂದರೆ ಯಾವುದಾದ್ರೂ ಚಿಕನ್ ಮಸಾಲ ಅಥವಾ ಏನಾದರೂ ಯಾವುದಾದ್ರೂ ಮಸಾಲೆ ಇದ್ದರೆ ಆ್ಯಡ್ ಮಾಡ್ಬೋದು. ಗರಂ ಮಸಾಲ ಆ್ಯಡ್ ಮಾಡಬೇಡಿ ಗೈಸ್, ಅದು ಬರೀ ಏಲಕ್ಕಿ, ಚಕ್ಕೆ, ಲವಂಗ ಫ್ಲೇವರ್ ಬರುತ್ತಾ. ಸೊ ಯಾವುದಾದ್ರೂ ಮಸಾಲ, ಚಿಕನ್ ಮಸಾಲ ಸಪ್ರೇಟ್ ಇರುತ್ತಲ್ಲ, ಅದನ್ನೇ ಆ್ಯಡ್ ಮಾಡ್ಕೊಳ್ರಿ. ನೋಡಿರಿ, ನಮಗೆ ಈ ಥರ ಬೇಕು. ಒಂದೇ ಕುದಿ ಬಂದಮೇಲೆ ಇಳಿಸ್ಬಿಡ್ತೀನಿ ಗೈಸ್, ಯಾಕಂದ್ರೆ ಪೂರ ಗಟ್ಟಿ ಆಗ್ಬಿಡುತ್ತೆ. ನೋಡಿರಿ, ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ. ಮಾಡಿದ್ರೆ ಎಲ್ಲ ಈಸಿನೇ.
ಮಾಡದೇ ಇರೋರು ಈ ಥರ ಟ್ರೈ ಮಾಡಿ ಗಾಯ್ಸ್, ಚೆನ್ನಾಗಿರುತ್ತೆ ಈ ಥರ. ಇನ್ನೂ ಒಂದು ಮಾಡ್ತೀನಿ ಗಾಯ್ಸ್, ಇದ್ರೊಳಗೆ ಆಲೂಗಡ್ಡೆ ಕುರ್ಮಾ ಅಂತ ಮಾಡ್ತೀನಿ, ಅದು ಮಸ್ತ್ ಇರುತ್ತೆ. ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಮೂಲ್ಯ ಆಲ್ರೆಡಿ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ. ಅಮ್ಮು ಇವತ್ತು ಊಟಕ್ಕೆ ಏನು ಮಾಡಕಂತೀನಿ ಹೇಳ? ನಿನಗೆ ಖುಷಿ ಆಗಂಥದ್ದು ಲೆಮನ್ ರೈಸ್ ಅಲ್ಲ, ಅದನ್ನು ತಿನ್ಬೋದು, ಇಲ್ಲಾಂದ್ರೆ ನಡೀತೈತೆ ನಮಗದು. ಇದನ್ನು ಮಾಡಕಂತೀನಿ, ಚಪಾತಿ ಆಲೂಗಡ್ಡೆ. ಖುಷಿನಾ? ಕರೆನಾ? ಅಲ್ಲಿ ನೋಡು, ಒಲೆ ಕಡೆ ನೋಡಿ ಚಪಾತಿ ಇಟ್ಟು, ಇಲ್ಲಿ ನೋಡ್ಬಾ ಆಲೂಗಡ್ಡೆ. ಅತೃಪ್ತ ಆತ್ಮ ಗಾಯಿಸಿದು. ಅತೃಪ್ತ ಆತ್ಮ ಅಂದ್ರೆ ಇದೆ ನೋಡ್ರಿ. ನಾನು ದೋಸೆ ಮಾಡಿದಾಗ ಚಪಾತಿ ಅನ್ನತ್ತ ದೋಸೆ ಮಾಡಿದಾಗ ಇದು ಚಟ್ನಿ ಮಾಡ್ತಾಳೆ. ಇದು ಏನಂತ ಅವತ್ತು ಮೊನ್ನೆ ಆಲೂಗಡ್ಡೆ ಇದ್ದಿದ್ದಿಲ್ಲ ಅಂತ ಚಟ್ನಿ ಮಾಡೀನಿ. ಎಷ್ಟು ಸೋಗ್ ಮಾಡ್ತೀಯಮ್ಮ. ಮತ್ತು ನೋಡಿ ಗಿಡದ ಏನು ಗಿಡದಲ್ಲ ಇದು, ನಮ್ಮನೆ ಪಕ್ಕ ಗಿಡ ಆಗಿತ್ತು, ಅದಲ್ಲಿದೆ. ಅಪ್ಪಾಜಿ ತಂದ ನಿನ್ನೆ ಬೇರೆ. ಓಕೆ, ರೆಡಿಯಾಗಿ ಹೋಗು ಬೇಗ. ಅನನ್ಯ ಲೇಜಿ ಗಾಯ್ಸ್, ಎದ್ದೇಳೋದು ಲೇಜಿ, ಸ್ನಾನ ಮಾಡಿ ಬರೋದು ಲೇಜಿ, ಮೆಲ್ಲಕ್ಕೆ ಮಾಡ್ದಾಳೆ. ಬೇಡ, ಸ್ವಲ್ಪ ಹಾಕಿದ್ದೀನಿ ಆಲ್ರೆಡಿ. ಮೇಲೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಗೈಸ್, ಸೊ ಅದಕ್ಕೋಸ್ಕರ ಆ್ಯಡ್ ಮಾಡೋದಂತೀನಿ. ಒಂದು ಕುದಿ ಬಂದಮೇಲೆ ಇಳಿಸ್ಬಿಡಿ ಗೈಸ್, ಮತ್ತೇನಿಲ್ಲ. ಇದು ಚಪಾತಿ ಮಾಡ್ತಾ ಇದ್ದೀನಿ, ಟಿಫನ್ ಮಾಡ್ತಾ ಇದ್ದಾಳೆ. ಹೆಂಗೈತಮ್ಮ ಟೇಸ್ಟ್ ಮಾಡಿ ಹೇಳ? ಟಿಫನ್ ಅದು ಮತ್ತೆ ಬೆಳಿಗ್ಗೆ ತಿನ್ನೋ ಟಿಫನ್. ಚಿಕ್ಕದು ಬೇಕಂತೀವ್ರಿಗೆ ಏನ ಹೆಂಗೈತೆ ಹೇಳ್ಬೇಕು. ಈಗ ಎಕ್ಸ್ಪ್ರೆಷನ್ ನೋಡಿದ್ರೆ ಹೆಂಗೆ ಕೊಡಕ್ಕಂತ ಅವಳು. ಅನನ್ಯ ಕಳ್ಬೇಕ. ಅನನ್ಯ ಚಲಾಗೈತೆ ನೋಡ್ರಿ. ನಮ್ಮನೆ ಮುಂದೆ ಪಕ್ಷಿಗಳು ಹಾರಾಡ್ತಿರ್ತಾವೆ ಗೈಸ್, ಅವಾಗವಾಗ ಬರ್ತಾ ಇರ್ತಾವೆ. ಯಾಕಂದ್ರೆ ನಮ್ಮನೆ ಪಕ್ಕನೇ ಗಿಡ ಇದಾವಲ್ಲ ನೋಡ್ರಿ. ಇಲ್ಲಿ ಎಷ್ಟು ಚಂದ ಅಂಟ್ಕೊಂಡಿದ್ದು ಗೋಡೆಗ. ಎಲ್ಲರೂ ಇದನ್ನೇ ನೋಡ್ತಾರೆ ಗೈಸ್. ನಮ್ಮನೆ ಹತ್ರ ಹೋಗೋರು ಬರೋರು ಎಷ್ಟು ಚಂದ ಐತಲ್ಲ ಅಂತೇಳಿ ಕಮೆಂಟ್ ಮಾಡ್ತಾರೆ. ನಮ್ಮ ಅಮೂಲ್ಯನ ಜೋಕಲ್ಲಿ ನೋಡ್ರಿ ಇದು. ನೋಡ್ರಿ ಅಮೂಲ್ಯರನ್ನ ಕಳಿಸಿ ಸ್ನಾನ ಮಾಡಿ ಜಸ್ಟ್ ನೋಡ್ರಿ ಇವತ್ತು ಫ್ಲವರ್ಸ್ ಇಟ್ಕೊಂಡಿದ್ದೀನಿ. ಇದು ಅಂದರೆ ನಮ್ಮ ತೋಟದಲ್ಲೇ ಆಗಿತ್ತು ಗೈಸ್. ಇದು ಸ್ವಲ್ಪ ಅರಳಿ ಬಿಟ್ಟಿತ್ತಂತ, ಸೊ ಇಟ್ಕೊಂಡ್ರೆ ಆಯ್ತು ಅಂತೇಳಿ ನಾನು ಇಟ್ಕೊಂಡಿದ್ದೀನಿ ನೋಡ್ರಿ. ಮಲ್ಲಿಗೆ ಅಂದರೆ ಫೇವ್ರೇಟ್ ಗೈಸ್, ಅದ್ರಾಗ ದುಂಡು ಮಲ್ಲಿಗೆ ಅಂದರೆ ನನ್ನ ಫೇವ್ರೇಟ್. ಇನ್ನೂ ಇವಾಗ ದುಂಡು ಮಲ್ಲಿಗೆ ಸೀಸನ್ ಬಂದಿಲ್ಲ ಅನ್ಸುತ್ತಾ, ಬರೀ ಈ ಥರ ಇದಾವೆ. ದುಂಡು ಮಲ್ಲಿಗೆ ಬಂದ್ರೆ ಅವಾಗಲೇ ನಮ್ಮ ಮನೆ ಪಕ್ಕ ಒಂದು ಸಣ್ಣ ಗಿಡ ಐತಿ, ಅದ್ರೊಳಗೆ ಆಗ್ತಾವೆ. ಮತ್ತು ನಮ್ಮ ತೋಟದಾಗನೇ ಗಿಡ ಅದಾವೆ, ಅದರೊಳಗೆ ಆಗ್ತಾವೆ. ಮೇ ಬಿ ಆಗಿಲ್ಲ ಅನ್ಸುತ್ತಾ. ನಾನೇ ಪೂಜೆ ಮಾಡಿದೆ ಇವತ್ತು. ನಮ್ಮಮ್ಮ ಇನ್ನೂ ಏನೋ ಕೆಲಸ ಮಾಡತ್ತಿದ್ರು, ಅದಕ್ಕೋಸ್ಕರ ನಾನೇ ಪೂಜೆ ಮಾಡಿದೆ ನೋಡಿರಿ. ಇವತ್ತು ಗುರುವಾರ ಅದ. ಸಿಂಪಲ್ಲಾಗಿ ಮಾಡಿ ಬಂದು ಇಲ್ಲೇ ನಮ್ಮ ಮನೆಯಿಂದ ಒಂದು ಜಂಡು ಕಟ್ಟಿ ಇದೆ ಗೈಸ್. ಇಲ್ಲಿ ಕಾಣುತ್ತೆ, ತಡ್ರಿ ತೋರಿಸ್ತೀನಿ. ಇಲ್ಲಿ ಐತಿ ನೋಡ್ರಿ, ನಮ್ಮ ಕಾಟಿಗೆ ಒಳಗೂ ಐತಿ ನಮ್ಮ ಮನೆ ಹತ್ರ. ಇಲ್ಲಿನೂ ನಮ್ಮ ಮನೆ ಹತ್ರನೇ ಐತಿ. ಅಲ್ಲಿ ಹೋಗಿ ಬಂದೆ, ಜಸ್ಟ್ ಊಟ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ ನೋಡ್ರಿ. ಬೆಳಿಗ್ಗೆ ತೋರಿಸಿದ್ನಲ್ಲ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡಿದೆ. ಈಗ ಇದು ನನ್ನ ಫೇವ್ರೇಟ್ ಗೈಸ್, ಮೆಂತ್ಯ ಪಲ್ಯ. ಅದು ನನ್ನ ಫೇವ್ರೇಟ್, ಅದಕ್ಕೋಸ್ಕರ ಹೆಲ್ತಿಗೆ ಒಳ್ಳೇದಂತೇಳಿ ಇಟ್ಕೊಂಡಿದ್ದೀನಿ ತಿನ್ನೋಣ ಅಂತ. ಏನೋ ಮಾರಕ್ಕೆ ಬಂದಿದ್ದಾರೆ ಗೈಸ್, ಒದ್ದರ್ತಿದ್ದಾರೆ. ಓಕೆ, ಊಟ ಮಾಡೋಣ ಬನ್ನಿ ಗೈಸ್. ನೋಡ್ರಿ, ಇಷ್ಟಕ್ಕೊಂದು ಶೇಂಗಾ ಯಾಕೆ ಹುರಿದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರ ಅನ್ಸುತ್ತೆ. ನಾಳೆ ಯಾವುದೈತಲ್ಲ ಜಗ್ಗು ಹಬ್ಬ, ಎಳ್ಳಮಾಸಿ. ಅಂದರೆ ಹಿಂಗೆ ಹೊಲ ಎದ್ದವರು ಚರಗ ಚೆಲ್ತಾರ ಅಂತ ಗೈಸ್. ಅಂದರೆ ಏನಾದರೂ ಸ್ವೀಟ್ ಮಾಡಿ ಹೊಲಕ್ಕೆ ಹೋಗಿ ಪೂಜೆ ಮಾಡಿ ಹೊಲ್ದಾಗ ಅದನ್ನು ಹಾಕ್ತಾರೆ ಸ್ವಲ್ಪ. ಅದಕ್ಕೋಸ್ಕರ ಶೇಂಗಾ ಹೋಳಿಗೆ ಮತ್ತು ಎಳ್ಳು ಹೋಳಿಗೆ ಮಾಡಬೇಕಂತ, ಅದಕ್ಕೋಸ್ಕರ ಉರಿತಾ ಇದ್ದೀನಿ ನೋಡಿ. ನಮ್ಮ ಬ್ರದರ್ ನೋಡ್ರಿ ಊಟ ಮಾಡ್ತಾ ಇದ್ದಾನೆ. ಹಾಯ್ ಜಗ್ಗು. ಗೈಸ್, ಇನ್ನೊಂದು 2 days ಎಲ್ಲಿಗೂ ಹೋಗಲ್ಲ ಗೈಸ್, ವರ್ಕ್ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ, ಅಲ್ಲೇ ಇರ್ತಾನಂತ ಸ್ವಲ್ಪ ದಿನ. ಓಕೆ, ಬರ್ರಿ ಮಾಡೋಣ ಗೈಸ್. ನೋಡ್ರಿ, ಫೈನಲಿ ಹೋಳ್ಗೆನ ಮಾಡಿದ್ವಿ ನೋಡ್ರಿ. ಇನ್ನು ಮಾಡೋ ತಡನ ಗೈಸ್ ತಿನ್ನಕಂತಾಳೆ ಈಕಿ. ಫೇವ್ರೇಟಾ? ಎಷ್ಟು ಈ ಡಬ್ಬಿ ತುಂಬ ಮಾಡ್ರಿ ಅಂತ ಕೇಳಕಂತಿದ್ದೆಲ್ಲ. ಇಷ್ಟು ತಿನ್ನು, ಇಷ್ಟು ಮಾಡಿದ್ದೀವಿ ಗೈಸ್. ಮತ್ತು
ಇಷ್ಟು ಎಲ್ಲ ನಿಮಗಾಗಿ ತೆಗೆದುಕೊಳ್ಳಿ. ಈಗೇನು ಬಿಡ್ರಿ ತೆಗೆದ ಮತ್ತೆ ಇಲ್ಲಿ ಮಾಡಿಟ್ಟಿದ್ದೀವಿ ಗೈಸ್. ಸೇಮ್ ಶೇಂಗಾ ಹೋಳಿಗೆನೇ ಜಾಸ್ತಿ ಮಾಡಿದ್ದೀವಿ. ಇಲ್ಲಿದಾವೆ ನೋಡ್ರಿ, ಇದು ಎಳ್ಳೊಳಗೆ ಗೈಸ್. ಇಷ್ಟ ಆಯ್ತಾ? ಚಲೋ ಮಾಡಿವಾ? ನೀನು ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗತ್ತೆ ಬಿಡ. ಫೇವ್ರೆಟ್ ಗೈಸ್ ಈಕಿಗೆ. ಅದೇನಿಲ್ಲ ಗೈಸ್, ಏನಿಲ್ಲ, ಶೇಂಗಾ ಮತ್ತು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಮೈದಾ ಹಿಟ್ಟನ್ನು ಅದ್ಕೊಂಡು ಇಟ್ಕೊಂಡು ಆಮೇಲೆ ಸಣ್ಣದೊಂದು ಇಷ್ಟು ಮಾಡಿ ಅದರೊಳಗೆ ಉಂಡೆ ಥರ ಮಾಡ್ಕೋಬೇಕು. ಆ ಹಿಟ್ಟಲ್ಲ ಇದು, ಅದು ಶೇಂಗಾ ಮತ್ತು ಬೆಲ್ಲ ಮಿಕ್ಸಿಗೆ ಹಾಕೊಂಡಿರ್ತೀವಲ್ಲ ಅದನ್ನು ಉಂಡೆ ಥರ ಮಾಡ್ಕೊಂಡು ಅದರೊಳಗಿಟ್ಟು ಹಿಂಗೆ ಮಾಡಿ ಹಿಂಗೆ ಸ್ವಲ್ಪ ಮಾಡಿ ಹಂಚಿನಾಗ ಹಾಕ್ಬೇಕು. ಇಷ್ಟೇ ನೋಡ್ರಿ, ಆಯಿತು ಎಳ್ಳೊಳಗೆ ಪ್ರಭಾವ. ಈಗ ಡ್ಯಾನ್ಸ್ ಹುಚ್ಚಿಡ್ದು ಬಿಟ್ಟೈತೆ ಗ್ಯಾಸ್. ಇವಾಗ ಡ್ಯಾನ್ಸಿಗೆ ಸೇರಿಬಿಟ್ಟಾಳ. ಕುಂತ್ರು ಡ್ಯಾನ್ಸ್ ಮಾಡ್ತಾಳೆ, ನಿಂತ್ರು ಡ್ಯಾನ್ಸ್ ಮಾಡಕ್ಕೆ ಕುಂತ್ಬಿಟ್ಟಾಳ ಮನ್ಯಾಗ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೆಟ್ ಆಫ್ ಮಾಡ್ತೀನಿ. ಏನ ಅಂದೆಲ್ಲ? ಏನನ್ನ ಇದು ಯಾವುದೋ ರಾಮ ತಿಲಕ ರಘುರಾಮ ಅಂತ ಗಾಯ್ಸ್, ಗೊತ್ತಿಲ್ಲ ಅದು ಯಾವುದಂತ. ನಿಮಗೆ ಆ್ಯನಿವಲ್ ಡೇ ದಿನ ಇದನ್ನು ಮಾಡ್ತೀನಿ. ಏನದು ಗಾಯ್ಸ್, ಈಕಿ ಸ್ಕೂಲ್ನಾಗ ನಾಚಿಕೆ ಅಂತಾಳೆ ಗಾಯ್ಸ್. ಲಾಸ್ಟ್ ಟೈಮು ನಾನು ಆ ಸ್ಕೂಲಿಗೆ ಡ್ಯಾನ್ಸಿಗೆ ಹೋದಾಗ ಅವ್ರ ಫ್ರೆಂಡ್ಸ್ನೆಲ್ಲ ಇಂಟ್ರಡ್ಯೂಸ್ ಮಾಡ್ಕೊಳಕಂತೀನಿ ಬ್ಲಾಗ್ನಾಗ. ಈಕಿ ನಾಚಿಕೆನ ಕುಂದ್ಬಿಟ್ಟಾಳ. ಈ ಸಲನೂ ಮಾಡ್ಲಾ? ನೀನು ಸಪೋರ್ಟ್ ಮಾಡ್ಬೇಕು. ನೀನು ಇಂಟ್ರಡ್ಯೂಸ್ ಮಾಡ್ಬೇಕು ನಿಮ್ಮ ಫ್ರೆಂಡ್ಸ್ನ. ನೀನೇ ಪರಿಚಯ ಮಾಡೋಕೆ ಕೊಡ್ಬೇಕು ಯಾರ್ಯಾರು ಅಂತ, ಎಲ್ಲರನ್ನೂ ಕ್ಲಾಸ್ನಾಗಿರೋರ್ನ. ಅವ್ರನ್ನೂ ಯಾರ್ಯಾರು ಅದಾರ ಅವ್ರವ್ರನ್ನ ಬಂದವ್ರನ್ನ. ಓಕೆ ಗೈಸ್, ಯಾರು ಬಂದಾರಲ್ಲ? ಯಾರು ಬಂದಾರ? ಹೇಳುವರು. ಹೌದು. ನೀವು ಎಷ್ಟು ವರ್ಷದಿಂದ ಬರ್ತೀರಿ ಇಲ್ಲಿಗೆ? ಹೌದನ? ತಾತ ಇದ್ದಾಗ ಬರ್ತಿದ್ರೆ ಈ ಮನಿ ತಾತ ಇದ್ದ ಎಲ್ಲ ಅದಾವ? ಕೇಳಿ ಏನು ಯಾವ ಮನೆ ಇತ್ತು? ಯಾವ ಮನೆ? ಆ ಮನೆ ಇತ್ತನಂತ ಕೇಳಕೊಂತಾವ. ನನಗೆ ಕ್ಯೂರಿಯಾಸಿಟಿ ಯಾರಪ್ಪ ಇವರು ಅಂತ. ಈ ಮನೆ ಯಾವ್ದಿತ್ತು ಕೇಳಿ? ಈ ಮನೆ ಹೆಂಗಿತ್ತು ಕೇಳಿ? ಹೌದ್ರಿ, ಹೌದು. ಎಲ್ಲ ಗೊತ್ತೈತವು ಅವ್ರಿಗೆ. ನಿಮ್ಮ ಹೆಸರು ಎಲ್ಲ ಬರ್ಕೊಂಡು ಹೋಗಿರ್ತಾರ. ಎಲ್ಲ ಅದು ಇರ್ತವ್ರ ಹತ್ರ ಡೀಟೇಲ್ಸ್. ಹೇಳೋರು ಅಂತಾರೆ ಗೈಸ್ ಇವ್ರಿಗೆ. ಅಂದ್ರೆ ಹಳೆ ಡೀಟೇಲ್ಸ್ ಎಲ್ಲ ಇರ್ತಾವೆ. ಏನಾದ್ರೂ ಅವ್ರಿಗೆ ಕೊಡ್ಬೇಕಷ್ಟೆ, ದುಡ್ಡು ಗಿಡ್ಡು ಅಥವಾ ಏನಾದ್ರು ಕೊಡು. ಮತ್ತು ನೀನು ಬೇಷ್ನಿಗೆ ಕಲಿ ಅಂತ ಹೇಳ್ತದ. ಹೋಗಿ ಸಾಮಾನು ಹೋಗ್ತಾ ಅಂತ. ಗೈಸ್ ನೋಡ್ರಿ, ನಮ್ಮ ಸಂಜನಾ ಮೇಡಮ್, ನಮ್ಮ ಹೇರ್ ಸ್ಟೈಲಿಸ್ಟ್ ಬಾ ಜಾತ್ರೆಗೆ ಹೋಗಿ ಏನೋ ಇಂಥ ಬಂದಾನ, ಬರೀ ಇಂಥವ ಮಾಡಂತ ಹೇಳಿ. ಇಲ್ಲ, ಇದು ಸೇಮ್ ಮದುವೆಗೆ ಅಕ್ಕಿನಂಗೆ ಇದ್ದಂಗೆ ಐತ್ಲಿ. ಮದುವೆಗೆ ಅಕ್ಕಿನಂಗೆ ಇದ್ದಂಗೆ ಐತೆ. ಅಂದ್ರೆ ಗ್ರ್ಯಾಂಡ್ ಐತೆ ಅಂತ ಹೇಳಿದ್ ನಾನು ನಿನ್ನ ಮದುವೆಗೆ. ಇಟ್ಗ ಅವಾಗ ಇನ್ನ ಇದ್ರಕನ್ನ ಚಂದ ಬಂದಿರ್ತಾವ. ನಿನ್ನ ಮದುವೆ ಅನ್ನಷ್ಟೇ ಆಯ್ತ್ಲಿ. ಎಲ್ಲ ಕೆಡಿ ಬಿದ್ಲು ಮುರಾ ಬಟ್ಟಿ. ಎಷ್ಟು ಚಂದ ಐತೆ ನೋಡಿ ಗಾಯ್ಸ್. ಇದು ಏನೈತೆ ಹೆಂಗೆ ಇಟ್ಕೊಂಡಿದ್ದು? ಹಿಂಗೆ ಚುಚ್ಚಿಗೆಣದ ತಲೆಕ. ಅವ್ರು ಊಟ ಮಾಡಿರಿ ಸರ್ ಎಲ್ಲ. ಹೋಳಿಗೆ ತಂದು ಕೊಡು, ಹೋಳಿಗೆ ಕೊಡು. ಡ್ರೆಸ್ನಾಗೆಲ್ಲ ಸೂಟ್ ಆಗುತ್ತೆ. ತಿಂತ ತಾನು. ನೀವು ಇಲ್ಲ ಆ ಥರ ನೋಡ್ರಿ ಜಾತ್ರೆ. ನನಗೇನು ತಂದಿ? ನಿಂಗೆ ತರ್ಬೇಕಿಲ್ಲ, ಬ್ಲಾಗ್ನಾಗಾರ ತೋರಿಸ್ತಿದ್ದೆ ಗಾಯ್ಸ್. ಮೊನ್ನೆ ಒಂದು ಬ್ಲ್ಯಾಕ್ ಕಲರ್ ಕೊಟ್ಟಿದ್ರು, ನಮ್ಮ ಸಾವು ಇಸ್ಕೊಂಡು ಗಾಯ್ಸ್. ಈಕಿ ಕೊಟ್ಟಿದ್ಲಿ ನನ್ಗೆ ಬ್ಲ್ಯಾಕ್ ಕಲರ್. ಎಷ್ಟು ಚಂದ ಇತ್ತದು. ನೆಕ್ಸ್ಟ್ ಟೈಮ್ ತಂಬ. ಅದೇನೇ ನೋಡ್ರಿ ಬಟ್ಟೆಗೆ ಕುಂತ ಅಮ್ಮನ ಜೊತೆಗೆ.
ಗೈಸ್ ಇವಾಗ ನೋಡಿದ್ರಲ್ಲ ಒಬ್ರು ಅಜ್ಜ ನಮ್ಮ ಬ್ಲಾಗ್ನಾಗ, ಅವರು ಯಾರಪ್ಪ ಅಂತಂದ್ರೆ ಅವರು ಗೈಸ್ ಏಳೂರು ಅಂತೇಳಿ ಇರ್ತಾರೆ ನೋಡ್ರಿ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಯಾವ ಊರಂತವ್ರು? ಸೌದತ್ತಿ ಎಲ್ಲ ಸೈಡ್ ಐತಲ್ಲ ಅಲ್ಲಿ. ಹೌದೇನು, ಆ ಸೈಡ್ ಅವ್ರಂತ ಗೈಸ್. ಅವರು ಪ್ರತಿ ವರ್ಷಕ್ಕೊಮ್ಮೆ ಬರ್ತಾ ಇರ್ತಾರೆ. ನಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ ಗೈಸ್. ನಾವು ನಮ್ಮ ಮನೆಯವ್ರ ಹೆಸರು, ನಮ್ಮ ಹಳೆ ಕಾಲದ ತಾತಂದ್ರ ಹೆಸರು, ಮತ್ತು ಒಟ್ಟಿಗೆ ಎಲ್ಲ ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ. ಡೀಟೇಲ್ಸ್ ಅಂದರೆ ಹೆಸ್ರುಗಳು, ಊರು, ಒಟ್ಟು ಅವರು ಮೊದಲಿಂದನೂ ಆ ಥರ ಏನಾದರೂ ಗೊತ್ತಿಲ್ಲ ಅವ್ರದ್ದು ವರ್ಕ್ ಅವ್ರ ಕಾಯಕ ಅನ್ಸುತ್ತದು. ಯಾವುದು? ಹೆಳೂರು. ಹೆಳೂರು ಅಂತಾರೆ ಗಾಯ್ಸ್ ಅವ್ರಿಗೆ ಎದಕ್ಕೆ ಬರ್ತಾರೆ ಅಂತಂದ್ರೆ ಅವರು ಎಲ್ಲ ಒಟ್ಟು ಇಲ್ಲೆಲ್ಲ ಯಾವ್ಯಾವ ಫ್ಯಾಮಿಲಿ, ಒಬ್ರಿಗೆ ಒಂದು ಫ್ಯಾಮಿಲಿಗೆ ಇವ್ರು ಅಂತೇಳಿ ಇರ್ತಾರೆ. ಅವರು ನಮ್ಮ ಒಟ್ಟು ನಮ್ಗೆ ಯಾರ್ಯಾರು ಅದಾರ ಇವಾಗ ಅವ್ರವ್ರ ಫ್ಯಾಮಿಲಿಗೆ ಗೈಸ್ ಅವ್ರು ಇವಾಗ ಬಂದಿದ್ದು. ಅಡ್ಡಪಡ್ಡ ಮಾತಾಡ್ದು ಕನ್ಫ್ಯೂಸ್ ಆಗುತ್ತೆ. ಅವ್ರವ್ರು ಇರ್ತಾರಲ್ಲ, ಅವರು ಏನಾದರೂ ಅವ್ರಿಗೆ ನಮ್ಮ ಹೊಲ್ದಾಗ ಬೆಳೆದಿರೋದು ಅಥವಾ ದುಡ್ಡು ಕೊಟ್ಟರೆ ಇಸ್ಕೊಂಡು ಹೋಗ್ತಾರೆ ಗಾಯ್ಸ್. ಅಷ್ಟೇ, ಅವ್ರದ್ದೇನಿಲ್ಲ. ಅವ್ರದ್ದೊಂದು ಇದು ಅನ್ಸುತ್ತೆ, ಮೊದಲಿಂದ ಅದನ್ನೇ ಮಾಡ್ಕೊಂಡು ಬಂದಿರ್ತಾರಲ್ಲ, ಪ್ರತಿ ವರ್ಷ ಬರ್ತಾರೆ. ಮತ್ತು ಇವ್ರು ತಪ್ಪಿದ ಮೇಲೆ ಇವ್ರ ಮಕ್ಕಳು ಬರ್ತಾರೆ ಗೈಸ್. ಇವ್ರು ಲಾಸ್ಟ್ ಟೈಮ್ ಇವ್ರ ಮಗ ಬಂದಿದ್ದ. ಅವ್ರು ಯಾವಾಗ ಹಿಂಗೆ ಪಟ್ಟಕ್ಕೆ ಹಾಕ್ಕೊಂಡಿರ್ತಾರೆ, ದುಡ್ಡು ಕೊಡೋವರೆಗೂ ಹೋಗಲ್ಲ ಗೈಸ್. ಎಷ್ಟಾದರೂ ಕೊಡ್ಬೇಕು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು. ಸ್ವಲ್ಪ ಕೇಳ್ತಾರೆ, ಜಾಸ್ತಿನೇ ಕೇಳ್ತಾರೆ, ಬಟ್ ಆಗಲ್ಲ ಅಂತೇಳಿ ಸ್ವಲ್ಪ ಕೈಲಾದಷ್ಟು ಕೊಟ್ಟರೆ ಇಸ್ಕೊಂಡು ಹೋಗ್ತಾರೆ. ಮತ್ತು ಹೊಲ್ದಾಗ ಬೆಳೆದಿರೋದು ಏನಾದರೂ ಇದ್ದರೆ ಕೇಳ್ತಾರೆ.